ಅದನ್ನು ನೆನಪಿಸುವ ಸಜ್ಜನನಾಗಿ ಈ ಮಾತನ್ನಾಡುತ್ತಾ, ನಿಮ್ಮಿಬ್ಬರಿಂದ ಈ ತೋಳುಗಳನ್ನು ಕತ್ತರಿಸಲ್ಪಟ್ಟು ಭಾಗ್ಯವಂತನಾದೆ. ಇಷ್ಟು ದಿವಸ ಮಂದಭಾಗ್ಯನಾಗಿ ಹೀಗೆ ಈ ಉದ್ದದ ತೋಳುಗಳಿಂದ ಸಿಕ್ಕಿದ್ದೆಲ್ಲವನ್ನು ಬಾಚಿ ತಿನ್ನುವ ನಾವು ಇದನ್ನು ತುಂಬ ಚೆನ್ನಾಗಿ ಈಡಿಯಮ್ ಆಗಿ ಬಳಸ್ತೇವೆ ನಾವು. ಅವನ ಕವಂದ ಬಾಹುವಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಎಷ್ಟೇ ದೂರದಲ್ಲಿದ್ದರೂ ಆಗಸದಲ್ಲಿರುವ ಹಕ್ಕಿಗಳನ್ನೇ ಹಿಡಿದು ತಿಂತಾ ಇತ್ತು. ಎಷ್ಟೇ ದೂರದಲ್ಲಿ ಬೆಟ್ಟದ ತುದಿಯಲ್ಲಿ, ಆಚೆ ಕಾಡಿನ ಮಧ್ಯದಲ್ಲಿ, ಕಣಿವೆಯ ಆಳದಲ್ಲಿ, ಭೂಮಿಯ ಪೊಟರೆಯ ಒಳಗೆ, ಯಾವುದೋ ಮರದ ತುದಿಯಲ್ಲಿ ಎಲ್ಲಿದ್ದರೂ ಕೂಡ ಕೈ ಧಾವಿಸಿ ಒಮ್ಮೆ ಅದರ ಹಿಡಿತಕ್ಕೆ, ಅದಕ್ಕೆ ಅದು ಕಬಂದ ಬಾಹು ಅಂದರೆ ಬಾಹುವಿನಿಂದ ತಪ್ಪಿಸಿಕೊಳ್ಳೋದು ಸಾಧ್ಯವಿಲ್ಲ. ಅದಕ್ಕೆ ಬಾಹುವನ್ನೇ ಕತ್ತರಿಸಿದ್ದಿಲ್ಲಿ. ಬಾಹುವನ್ನೇ ಕತ್ತರಿಸಿದ ಬಳಿಕ ಇಂದ್ರ ಹೇಳಿದ ಮಾತು ನೆನಪಾಯಿತು. ನನ್ನ ಬಗ್ಗೆ ನೀನು ಕೇಳಿದ್ದಕ್ಕೆ ನಿನಗೆ ಎಲ್ಲವನ್ನು ಹೇಳುತ್ತೇನೆ. ವಿರೂಪಂ ಯಚ್ಚಮೇ ರೂಪಂ ಪ್ರಾಪ್ತಂ ಹ್ಯವನಿಯಾದ್ಯಥ ಅವಿನಯಾದ್ಯಥ ತನ್ಮೇ ಶೃಣು ನರೋ ವ್ಯಾಘ್ರ ತತ್ವತಃ ಶಂಸತಸ್ತವ. ಅವಿವೇಕದಿಂದ ಮತ್ತು ವಿನಯಹೀನನಾಗಿ ನಡೆದದ್ದರ ದುಷ್ಪರಿಣಾಮ ಈ ಸ್ಥಿತಿಗೆ ಕಾರಣ.